ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಪ್ರೇಮದಿಂದಲೇ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ತಿರುಳುಗನ್ನಡ ನಾಡಿನ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಪ್ರಮುಖ ಗ್ರಾಮ ಮುಧೋಳ. ರಾಷ್ಟ್ರಕೂಟರ ಕಾಲದ ಶ್ರೀ ಸಿದ್ದೇಶ್ವರ ದೇವಾಲಯ 8ನೇ ಶತಮಾನಕ್ಕೆ ಪೂರ್ವದಲ್ಲಿಯೇ ಮುಧೋಳ ಗ್ರಾಮ ಇದ್ದ ಬಗ್ಗೆ ಪುರಾವೆ ನೀಡುವುದು. ಕ್ರಿಸ್ತಶಕ 897ರಲ್ಲಿ ಮುಧೋಳಲನ್ನು ಶತ್ರುಗಳು ಮುತ್ತಿಗೆ ಹಾಕಿದಾಗ ಗ್ರಾಮದ ರಕ್ಷಣೆಗಾಗಿ ಸಮಗಾರ ಚಂದ ಹೋರಾಡಿ ಮಾಡಿದ ವೀರಗಲ್ಲು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ತಿರ ಸಾಕ್ಷಿಯಾಗಿ ನಿಂತಿದೆ. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕ್ರಿಸ್ತಶಕ 25/12/1154 ಸೋಮವಾರದಂದು 500 ಜನ ವ್ಯಾಪಾರಸ್ಥರು ಗೌರೇಶ್ವರ ದೇವಾಲಯವನ್ನು ನಿರ್ಮಿಸಿದ ಬಗ್ಗೆ ಅಲ್ಲಿ ಇರ್ತಕ್ಕಂಥ ಶಾಸನದಿಂದ ತಿಳಿದು ಬರುವುದು. ಅದೇ ಇಂದಿನ ಶ್ರೀ ತ್ರಿಲಿಂಗ ಬಸವೇಶ್ವರ ದೇವಾಲಯ. ಮುಧೋಳದಲ್ಲಿ 1913ರಲ್ಲಿ ಬ್ರಿಟಿಷರ ಕಾಲದಲ್ಲಿಯೇ ಪ್ರಾಥಮಿಕ ಶಾಲೆ ಆರಂಭವಾಗಿತ್ತು. ಆದರೆ ಪ್ರೌಢಶಾಲೆ ಇಲ್ಲದ ಕಾರಣ ಓದಲು ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾದ ಅನಿವಾರ್ಯತೆ ಇತ್ತು. ಹೀಗಾಗಿ ಎಷ್ಟೋ ಜನರು ತಮ್ಮ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುತ್ತಿದ್ದರು. 1970ನೇ ದಶಕದ ಮಧ್ಯಭಾಗದಲ್ಲಿ ಕೆಲವು ವಿದ್ಯಾವಂತ ಯುವಕರು ಊರಿನ ಹಿರಿಯರನ್ನು ಭೇಟಿಯಾಗಿ ಪ್ರೌಢಶಾಲೆ ಆರಂಭಿಸುವ ಕನಸು ಕಂಡರು. ಅಂದು ರಾಯಚೂರು ಜಿಲ್ಲಾ ಕೇಂದ್ರಕ್ಕೆ ತೆರಳಿ ಶ್ರೀ ತ್ರಿಲಿಂಗೇಶ್ವರ ವಿದ್ಯಾವರ್ಧಕ ಸಮಿತಿಯನ್ನು ನೋಂದಣಿ ಮಾಡಿಸಿದರು. ನಂತರ ಅಂದಿನ ಯಲಬುರ್ಗಾ ತಾಲೂಕಿನ ಶಾಸಕರಾಗಿದ್ದ ಶ್ರೀ ಪ್ರಭುರಾಜ್ ಪಾಟೀಲರ ಸಹಾಯದಿಂದ ಮತ್ತು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಬೆಂಗಳೂರಿಗೆ ಹೋಗಿ ಹೊಸ ಪ್ರೌಢಶಾಲೆಗೆ ಅನುಮತಿಯನ್ನು ತಂದರು. 1975ರಲ್ಲಿ ಶ್ರೀ ತ್ರಿಲಿಂಗೇಶ್ವರ ಪ್ರೌಢಶಾಲೆಯು 8ನೇ ತರಗತಿಯೊಂದಿಗೆ ಆರಂಭವಾಯಿತು. ಆಗ ಸ್ವಂತ ಕಟ್ಟಡ ಇಲ್ಲದ ಕಾರಣ ಕೆರೆ ಅಂಗಳದಲ್ಲಿದ್ದ ಯುವಕ ಮಂಡಳದ ಕಟ್ಟಡದಲ್ಲಿ ಮತ್ತು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ 2-3 ರೂಮ್ಗಳನ್ನು ಪಡೆದುಕೊಂಡು ತರಗತಿಗಳನ್ನು ನಡೆಸುತ್ತಿದ್ದರು. ಮುಂದೆ ಶ್ರೀ ಕಳಕಪ್ಪನವರು ದೇಸಾಯಿ ಇವರ ಜಮೀನಿನಲ್ಲಿ ಅನೇಕ ದಾನಿಗಳ ಮತ್ತು ಗುರು ಹಿರಿಯರ ಸಹಾಯ ಸಹಕಾರದಿಂದ ಕಟ್ಟಡವನ್ನು ನಿರ್ಮಿಸಲಾಯಿತು. 1992ರಲ್ಲಿ ಅಲ್ಲಿಗೆ ಈ ಒಂದು ಶಾಲೆ ವರ್ಗಾವಣೆಯಾಯಿತು. 1970ನೇ ದಶಕದ ಆರಂಭದಲ್ಲಿಯೇ ಬೇರೆ ಊರಿನಿಂದ ಬರುವ ವಿದ್ಯಾರ್ಥಿಗಳಿಗಾಗಿ ಶ್ರೀ ಗುರುಪಾದೇಶ್ವರ ಅನ್ನಪ್ರಸಾದ ನಿಲಯವನ್ನು ಆರಂಭಿಸಲಾಗಿತ್ತು. ನಂತರ ಸರ್ಕಾರದ ಅನುದಾನದೊಂದಿಗೆ ನೆಹರು ಮೆಮೋರಿಯಲ್ ಹಾಸ್ಟೆಲನ್ನು ಪ್ರಾರಂಭಿಸಿದರು. ಇದರಿಂದ ಬೇರೆ ಊರುಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹದ ಸೇವೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು. ಶ್ರೀ ತ್ರಿಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಕಳಕಪ್ಪ ವಿವೇಕಿ, ಸಂಗನಬಸಪ್ಪ ಕಲ್ಗುಡಿ, ಸಂಗನಾಳ ಮಠ್, ಡಿ.ವಿ. ಬೆಲ್ಲದ್, ಎಸ್.ಎಂ. ಕುದ್ರಿ, ಸಿ.ಆರ್. ಕಜ್ಜಿ, ಎಸ್.ಬಿ. ಮುಂಡ್ರಿಮಠ್ ಇವರು ಮುಖ್ಯ ಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ವೀರಣ್ಣ ಜಿಗಳೂರು ಇವರು ಮುಖ್ಯ ಗುರುಗಳಾಗಿದ್ದಾರೆ. ಅಲ್ಲದೆ ಎಸ್.ಎಂ. ಗೌಡರ್, ಎ.ವಿ. ಗಾಣಗೇರ್, ಕೆ.ಜಿ. ತಳಿಗೇರಿ, ಎ.ಎಫ್. ಗುದಗಿ, ಶ್ರೀ ಎಚ್.ಕೆ. ವಡ್ಡರ್, ಎಸ್.ಎಚ್. ಕೊತಬಾಳ್ ಇವರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಶರಣಪ್ಪ ಚಲವಾದಿ, ಪ್ರಭು ಹಿರೇಮಠ್, ಶ್ರೀಮತಿ ಬಸಮ್ಮ ತಳವಾರ್, ಶರಣಪ್ಪ ತಳವಾರ್ ಇವರು ಸಹಶಿಕ್ಷಕರಾಗಿ ಜ್ಞಾನಸಿರಿ ಹಂಚುತ್ತಾ ಬಂದಿದ್ದಾರೆ. ಹಾಗೆಯೇ ಸಂಗಪ್ಪ ಕಿನ್ನಾಳ್, ಶ್ರೀ ಮಾವಿನಕಾಯಿ ಸರ್, ಎಸ್.ಬಿ. ಹೆಗೇದಾಳ್ ಅವರು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಎಷ್ಟೋ ಜನ ಗೌರವ ಶಿಕ್ಷಕರಾಗಿ ಶಾಲೆಗೆ ಸೇವೆ ಸಲ್ಲಿಸಿದ್ದಾರೆ. ಈ ಎಲ್ಲ ಗುರುವರರಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳು. 2021ರಿಂದ ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ
ಶ್ರೀ ಚಂದ್ರಶೇಖರ್ ಹನುಮಂತರಾವ್ ದೇಸಾಯಿ ಹಾಗೂ ಆಡಳಿತ ಮಂಡಳಿಯವರು ಶಾಲಾ ಕಟ್ಟಡವನ್ನು ನವೀಕರಣಗೊಳಿಸಿ ಕಂಪ್ಯೂಟರ್ ಮತ್ತು ಸ್ಮಾರ್ಟ್ ಕ್ಲಾಸ್ ಸೇವೆ ಒದಗಿಸಿದ್ದಾರೆ. ಹಸಿರೇ ಉಸಿರು ತಂಡದ ಸದಸ್ಯರು ಶಾಲಾ ಆವರಣವನ್ನು ಹಚ್ಚ ಹಸಿರಿನಿಂದ ಕಂಗೊಳಿಸುವಂತೆ ಶ್ರಮವಹಿಸಿದ್ದಾರೆ. 2023ರಿಂದ ಆರಂಭವಾದ ಶ್ರೀ ತ್ರಿಲಿಂಗೇಶ್ವರ CBSE ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳಿಗೆ ಪ್ರಿಸ್ಕೂಲ್ನಿಂದ LKG, UKG ಹಾಗೂ ಪ್ರಾಥಮಿಕ ತರಗತಿಗಳಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ. ಅದಕ್ಕಾಗಿ ನೂತನ ಕಟ್ಟಡ ನಿರ್ಮಿಸಲು ಈಗಾಗಲೇ ಅಡಿಪಾಯ ಹಾಕಲಾಗಿದೆ. 2-3 ಕೋಟಿ ರೂಪಾಯಿಗಳ ಯೋಜನೆಯ ಕಟ್ಟಡದ ನೀಲನಕ್ಷೆಯನ್ನು ತಯಾರಿಸಲಾಗಿದೆ. ಈ ಯೋಜನೆಯನ್ನು ಪೂರ್ಣಗೊಳಿಸಲು ಮಾನ್ಯ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ದಾನಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳು ತನು, ಮನ, ಧನದ ಸೇವೆ ನೀಡಬೇಕೆಂದು ವಿಜ್ಞಾಪನೆ.